ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ನಾವು ಕೋಟಿ ಚೆನ್ನೈಯರ ಜೀವನ ಚರಿತ್ರೆಯನ್ನು ನೋಡ್ತಾ ಬರ್ತಾ ಇದ್ದೀವಿ. ನಮ್ಮ ಹಿಂದಿನ ವಿಡಿಯೋದಲ್ಲಿ ಪಡುಮಲೆ ಬಲ್ಲಾಳರು ತಮ್ಮ ಬೀಡನ್ನು ನವೀಕರಿಸುವುದಕ್ಕೋಸ್ಕರ ಮಲ್ಲಯ್ಯನನ್ನು ಕರೆಸಿದ್ದು, ಅವನ ಕೆಲಸವನ್ನು ಮೆಚ್ಚಿ ಅವನನ್ನು ತನ್ನ ಮಂತ್ರಿಯನ್ನಾಗಿ ನೇಮಿಸಿ ಅವನಿಗೆ ಬುದ್ಧಿವಂತ ಮಲ್ಲಯ್ಯ ಎಂಬ ಹೆಸರನ್ನು ಕೊಟ್ಟು ತನ್ನೊಂದಿಗೆ ಇರಿಸ್ಕೊಳ್ತಾರ. ನಂತರ ಬಲ್ಲಾಳರಿಗೆ ಒಂದು ಕನಸು ಬೀಳುತ್ತೆ. ಅದರ ಪ್ರಕಾರ ಅವರು ಕಾಡಿಗೆ ಬೇಟೆಗೆ ಅಂತ ಹೋಗ್ತಾರೆ. ಅಲ್ಲಿ ಅವರ ಕಾಲಿಗೆ ಮುಳ್ಳು ಚುಚ್ಚುತ್ತೆ. ಅದು ಯಾವ ಚಿಕಿತ್ಸೆ ನೀಡಿದ್ರು ಸರಿಯಾಗೋದಿಲ್ಲ. ಆದ ಕಾರಣ ದೇಯಿ ಬೈದ್ಯತೆಯನ್ನ ಕರೆತರಲು ಅವಳಿಗೆ ಕರೆ ಹೋಗುತ್ತೆ. ಅಲ್ಲಿವರೆಗೂ ನೋಡಿದ್ವಿ. ಮುಂದೆ ಏನಾಗುತ್ತೆ, ಈ ದೇಯಿ ಬೈದ್ಯತೆ ಯಾರು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. ಪಡುಮಲೆಯ ಬ್ರಾಹ್ಮಣ ದಂಪತಿಗಳು ಪಿಜನಾರ್ ಮತ್ತು ಓಪೆತ್ತಿ ಮದಿಮಾಲ್. ಅವರಿಗೆ ಮಕ್ಕಳು ಇರೋದಿಲ್ಲ. ಆದ ಕಾರಣ ಅವರು ಪ್ರತಿ ಅಮಾವಾಸ್ಯೆಯಂದು ಸಮುದ್ರದಲ್ಲಿ ಸ್ನಾನ ಮಾಡಿ ದೇವತಾರ್ಚನೆ ಮಾಡಿ ವ್ರತವನ್ನ ಮಾಡ್ತಾ ಇರ್ತಾರೆ. ಹಾಗೆ ಮಾಡೋದ್ರಿಂದ ತಮ್ಮ ಪಾಪಗಳು ಕಡಿಮೆಯಾಗಿ ಪುಣ್ಯ ಸಂಪಾದನೆಯಾಗಿ ದೇವರು ತಾವು ಬೇಡುವುದನ್ನು ನೀಡುತ್ತಾನೆ ಎನ್ನುವುದು ಅವರ ನಂಬಿಕೆ. ಆ ರೀತಿ ಒಂದು ಅಮಾವಾಸ್ಯೆಯಂದು ಸಮುದ್ರದಲ್ಲಿ ಮುಳುಗಿ ಎದ್ದಾಗ ಪಿಜನಾರ್ನವರಿಗೆ ನೀರಿನಲ್ಲಿ ತತ್ತಿ ಆಕಾರದ ಒಂದು ವಸ್ತು ತೇಲುತ್ತಾ ತಮ್ಮೆಡೆಗೆ ಬರುವುದು ಕಾಣುತ್ತೆ. ಅದರ ಒಂದು ಬಂಗಾರದ ಬಣ್ಣದಿಂದ ಆಕರ್ಷಿತರಾಗಿ ಅವರು ಆ ವಸ್ತುವನ್ನು ತೆಗೆದುಕೊಂಡು ದೇವರ ಪೂಜೆ ಎಲ್ಲ ಮುಗಿದ ನಂತರ ಅದನ್ನ ಮನೆಗೆ ತೆಗೆದುಕೊಂಡು ಹೋಗಿ ಒಂದು ಕೋಣೆಯಲ್ಲಿ ಇರುವಂತಹ ಕಲ್ಲಿನ ಮಂಚ ಅದರಲ್ಲಿ ಅದನ್ನ ಇಡ್ತಾರ. ಆ ರಾತ್ರಿ ಅವರಿಗೆ ಒಂದು ಕನಸು ಬೀಳುತ್ತೆ. ಪಡುಮಲೆಯ ದಟ್ಟವಾದ ಕಾಡು, ಅದರಲ್ಲಿ ಇರುವಂತಹ ಒಂದು ಅರಳಿ ಮರ. ಆ ಮರದಲ್ಲಿ ಹೆಣ್ಣು ಮತ್ತು ಗಂಡು ಕೇಂಜವ ಹಕ್ಕಿಗಳು ಸಂಸಾರ ಮಾಡ್ತಾ ಇರ್ತವೆ. ಸ್ವಲ್ಪ ದಿನಗಳ ನಂತರ ಆ ಹೆಣ್ಣು ಕೇಂಜವ ಹಕ್ಕಿ ಗರ್ಭಿಣಿ ಆಗುತ್ತೆ. ಆ ಹಕ್ಕಿಗೆ ಒಂದು ಬಯಕೆ ಏನು ಅಂದ್ರೆ 7 ಕಡಲನ್ನು ದಾಟಿ ಹಾಲು ಕಡಲಿನಲ್ಲಿರುವಂತಹ ತಾವರೆಯ ಮಧುವನ್ನ ಸವಿಯಬೇಕು ಅನ್ನೋದು ಅದರ ಒಂದು ಆಸೆ. ವಿಷಯವನ್ನ ಗಂಡನಿಗೆ ತಿಳಿಸುತ್ತೆ. ಆ ಗಂಡು ಹಕ್ಕಿ 7 ಕಡಲನ್ನು ದಾಟಿ ಹಾಲು ಕಡಲಲ್ಲಿರುವಂತಹ ತಾವರೆಯ ಮಧುವನ್ನ ಹೀರೋದಕ್ಕೆ ತನ್ನ ಕೊಕ್ಕನ್ನ ಅಲ್ಲಿ ಚಾಚುತ್ತೆ. ಆಗ ಸೂರ್ಯ ಮುಳುಗುವ ಸಮಯ. ಆ ತಾವರೆಯ ದಳಗಳು ಮುಚ್ಕೊಳ್ಳುತ್ತೆ. ಈ ಹಕ್ಕಿ ಕೊಕ್ಕನ್ನ ತೆಗೆಯೋದಕ್ಕೆ ಕಷ್ಟ ಆಗುತ್ತೆ. ಇನ್ನು ಇಷ್ಟೊತ್ತಾದ್ರೂ ತನ್ನ ಗಂಡ ಬರ್ಲಿಲ್ವಲ್ಲ ಅಂತ ಈ ಹೆಣ್ಣು ಹಕ್ಕಿ ಚಿಂತೆಗೊಳಗಾಗುತ್ತೆ. ಅದು ಸೂರ್ಯನಾರಾಯಣ ದೇವರಲ್ಲಿ ಬೇಡ್ಕೊಳ್ಳುತ್ತೆ, ನನ್ನ ಗಂಡ ಸುರಕ್ಷಿತವಾಗಿ ವಾಪಸ್ಸು ಬಂದ್ರೆ ನಾನು ಹಡೆಯುವ ಮೊದಲ ತತ್ತಿಯನ್ನು, ಅಂದ್ರೆ ತತ್ತಿ ಅಂದ್ರೆ ಮೊಟ್ಟೆ, ಅದನ್ನು ನಾನು ದೇವರಿಗೆ ಅರ್ಪಿಸುತ್ತೇನೆ ಅಂತ ಬೇಡ್ಕೊಳ್ಳುತ್ತೆ. ಆಗ ಸೂರ್ಯ ಉದಯ ಆಗುತ್ತೆ. ಆ ತಾವರೆ ಅರಳುತ್ತೆ. ಈ ಗಂಡು ಹಕ್ಕಿ ತನ್ನ ಕೊಕ್ಕಿನಿಂದ ಆ ಮಧುವನ್ನು ಶೇಖರಣೆ ಮಾಡಿಕೊಂಡು ತನ್ನ ಗೂಡಿಗೆ ಮರಳುತ್ತೆ. ಹೆಣ್ಣು ಹಕ್ಕಿ ಆ ಮಧುವನ್ನು ಸವಿದು ಸಂತೋಷ ಪಡುತ್ತೆ. ಕೆಲವು ದಿನಗಳ ನಂತರ ಆ ಹೆಣ್ಣು ಹಕ್ಕಿ ಒಂದು ತತ್ತಿಯನ್ನ ಇಡುತ್ತೆ. ಮೊದಲೇ ಬೇಡಿಕೊಂಡ ಹಾಗೆ ಈ ಹಕ್ಕಿ ದಂಪತಿಗಳು ತಮ್ಮ ರೆಕ್ಕೆಗಳನ್ನು ಜೋಡಿಸಿ ಅದರ ಮಧ್ಯದಲ್ಲಿ ಆ ಮೊಟ್ಟೆಯನ್ನ ಇಟ್ಟು ಸಮುದ್ರದ ದಡದಿಂದ ಆಕಾಶದೆಡೆಗೆ ಹಾರುತ್ತೆ. ಆಗ ಬಂದಂತಹ ಒಂದು ಬಿರುಗಾಳಿಯಿಂದ ಆ ಮೊಟ್ಟೆ ಏನಿದೆ ಅದು ಸಮುದ್ರದಲ್ಲಿ ಬೀಳುತ್ತೆ. ಈ ಒಂದು ಕನಸನ್ನು ಕಂಡು ದಡಕ್ಕಂತ ಇವರು ಪಿಜನಾರ್ ಅವರು ಎದ್ದೇಳ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ ಈ ತತ್ತಿ ಆಕಾರದ ವಸ್ತು ಏನಿದೆ ಅದು ಸಾಧಾರಣ ವಸ್ತು ಅಲ್ಲ, ಏನೋ ವಿಶೇಷತೆ ಇದೆ ಅಂತ ತನ್ನ ಮಡದಿಗೆ ತನ್ನ ಕನಸನ್ನ ವಿವರಿಸ್ತಾರ. ಅವರು ಆ ಕೋಣೆಯಲ್ಲಿ ಇಟ್ಟಿದ್ದಂತಹ ತತ್ತಿಯನ್ನ ಹೋಗಿ ನೋಡ್ತಾರೆ. ಒಂದು ಹೊಸ ಮಡಿಕೆಯಲ್ಲಿ ಅಕ್ಕಿಯನ್ನ ಇಟ್ಟು ಅದನ್ನ ಆ ತತ್ತಿಯ ಪಕ್ಕ ಇಡ್ತಾರ. ಹೀಗೆ 12 ದಿನಗಳು ಕಳೆಯುತ್ತೆ. ಅದಾದ ಮೇಲೆ ಒಂದು ದಿನ ಆ ಕೋಣೆಯಿಂದ ಮಗು ಅಳುವ ಶಬ್ದ ಕೇಳಿಸುತ್ತೆ. ಇವರು ಒಳಗಡೆ ಹೋಗಿ ನೋಡ್ತಾರೆ. ಆ ತತ್ತಿ ಒಡೆದು ಅದರಲ್ಲಿ ತುಂಬಾ ಕಾಂತಿಯಿಂದ ಕೂಡಿದಂತಹ ಒಂದು ಹೆಣ್ಣು ಮಗು. ಇವರಿಗೆ ನೋಡಿ ಆಶ್ಚರ್ಯ ಮತ್ತೆ ಆನಂದ. ಮಕ್ಕಳಿಲ್ಲದ ತಮಗೆ ದೇವರು ಈ ಪ್ರಸಾದವನ್ನು ನೀಡಿದ್ದಾರೆ ಅಂತ ಅಂದ್ಕೊಂಡು ಅವರು ತುಂಬಾ ಸಂತೋಷದಿಂದ ಆ ಮಗುವನ್ನು ನೋಡಿ ಅವಳಿಗೆ ಸುವರ್ಣ ಕೇದಿಗೆ ಅಂತ ಹೆಸರಿಟ್ಟು ಬೆಳೆಸ್ತಾ ಬರ್ತಾರ. ಈಗ ಸುವರ್ಣ ಕೇದಿಗೆಗೆ 7 ವರ್ಷ ತುಂಬಿದೆ. ಅವಳು ಮನೆಯಲ್ಲಿರುವಂತಹ ಒಂದು ದನ, ಅದರ ಹೆಸರು ಕಾಶಿ ಅಂತ, ಆ ದನದ ಹಾಲನ್ನು ಕರೆಯಲು ಅಂತ ಹೋಗ್ತಾಳೆ. ಆಗ ಅವಳು ಋತುಮತಿ ಆಗ್ತಾಳೆ. ವಿಷಯ ತಾಯಿಗೆ ಗೊತ್ತಾಗುತ್ತೆ. ತಾಯಿಗೆ ತುಂಬಾ ದುಃಖ. ಕಾರಣ ಏನು ಅಂದ್ರೆ, ಆಗ ಬ್ರಾಹ್ಮಣ ಸಮುದಾಯದಲ್ಲಿ ಇದ್ದಂತಹ ಒಂದು ಸಂಪ್ರದಾಯ ಏನು ಅಂದ್ರೆ, ಮದುವೆಗೆ ಮುಂಚೆ ಮಗಳು ಋತುಮತಿ ಆದ್ರೆ ಅವಳನ್ನ ಸಮಾಜದಿಂದ ಬಹಿಷ್ಕರಿಸಲಾಗ್ತಾ ಇತ್ತು. ಅವಳನ್ನ ಕಾಡಿಗೆ ಕರೆದುಕೊಂಡು ಹೋಗಿ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಅಲ್ಲಿ ಬಿಟ್ಬಿಡ್ತಾ ಇದ್ರು. ಇದು ಆಗ ಇದ್ದಂತಹ ಒಂದು ಸಂಪ್ರದಾಯ. ತಾಯಿಗೆ ತುಂಬಾ ಬೇಸರ. ವಿಷಯ ತಂದೆಯಾದಂತಹ ಪಿಜನಾರ್ ಅವರಿಗೆ ಗೊತ್ತಾಗುತ್ತೆ. ಅವರಿಗೂ ತುಂಬಾ ಬೇಸರ. ಮಕ್ಕಳು ಇಲ್ಲದೆ ಇರುವ ತಮಗೆ ದೇವರು ಒಂದು ಮಗುವನ್ನು ಕೊಟ್ಟ, ಆ ಮಗುವನ್ನು ಕೂಡ ಇಷ್ಟು ಬೇಗ
ನಮ್ಮಿಂದ ದೂರ ಮಾಡ್ತಾ ಇದ್ದಾನಲ್ಲ ಅಂತ ಬೇಸರ. ಆದ್ರೆ ಸಮಾಜದ ಒಂದು ಕಟ್ಟುಪಾಡು ಏನಿದೆ ಅದನ್ನ ಪಾಲಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ತಮ್ಮ ಮಗಳನ್ನ ಕರೆದು, ಮಾವನ ಮನೆಯಲ್ಲಿ ಒಂದು ದೇವತಾ ಕಾರ್ಯ ಇದೆ, ಅದಕ್ಕೆ ನಾವಿಬ್ರು ಹೋಗ್ಬರೋಣ ಅಂತ ಹೇಳಿ ಆ ಕಾರ್ಯಕ್ರಮಕ್ಕೆ ಮೊಸರು ಇದೆಲ್ಲ ಬೇಕು, ಅದಕ್ಕಾಗಿ ಒಂದು ಎಮ್ಮೆಯನ್ನು ಕರ್ಕೊಂಡು ಹೋಗೋಣ ಅಂತ ತನ್ನ ಮಗಳಿಗೆ ಒಳ್ಳೆ ವಸ್ತ್ರ ಆಭರಣ ಇದನ್ನೆಲ್ಲ ತುಡಿಸಿ ಅವರು ತನ್ನ ಮಗಳೊಂದಿಗೆ ಕಾಡಿಗೆ ಹೊರಡ್ತಾರ. ಸಂಕಮಲೆ ಕಾಡಿನಲ್ಲಿ ಹೋಗ್ತಾ ಇದ್ದಾರೆ. ತುಂಬಾ ಬಿಸಿಲು. ಆ ಪುಟ್ಟ ಹುಡುಗಿಗೆ ತುಂಬಾ ದಣಿವು, ಬಾಯಾರಿಕೆ. ಅವಳು ಹೇಳ್ತಾಳ, ಅಪ್ಪ ತುಂಬಾ ಸುಸ್ತಾಗ್ತಾ ಇದೆ, ಇಲ್ಲಿ ಎಲ್ಲರೂ ಸ್ವಲ್ಪ ಹೊತ್ತು ಕುಳಿತು ವಿಶ್ರಾಂತಿ ಪಡ್ಕೊಂಡು ಆಮೇಲೆ ಹೋಗೋಣ ಅಂತ. ಸರಿ ಅಂತ ಒಂದು ಮರದ ಕೆಳಗೆ ಇವ್ರು ಕೂತ್ಕೊಳ್ತಾರ. ಆ ಒಂದು ಗಾಳಿ ಅದರಿಂದ ಅವಳಿಗೆ ನಿದ್ರೆ ಬರುತ್ತೆ. ತನ್ನ ತಂದೆಯ ತೊಡೆಯ ಮೇಲೆ ಮಲಗಿ ಅವಳು ನಿದ್ರೆ ಮಾಡ್ತಾಳ. ತುಂಬಾ ಗಾಢವಾದ ನಿದ್ರೆಯಲ್ಲಿದ್ದಾಳೆ. ಬೆಜನಾರ್ ಅವರು ನೋಡ್ತಾರ. ಅವರು ಒಂದು ಬಟ್ಟೆಯನ್ನ ಆ ಮಗುವಿನ ಕಣ್ಣಿಗೆ ಕಟ್ಟಿ ಅವಳ ವಸ್ತ್ರ ಮತ್ತೆ ಆಭರಣ ಇದನ್ನೆಲ್ಲ ಕಳಚಿ ಅದನ್ನ ತಗೊಂಡು ಅವಳನ್ನ ಅಲ್ಲೇ ಬಿಟ್ಟು ಹೊರಟೋಗ್ತಾರ. ಬಿಸಿಲು ಕಡಿಮೆ ಆಗಿ ಸಂಜೆ ಆಗ್ತಾ ಇದೆ. ಸುವರ್ಣಕೇದಿಗೆ ಎಚ್ಚರ ಆಗುತ್ತೆ. ಕಣ್ಣು ಕತ್ತಲು, ತನ್ನ ಮೈ ಮೇಲೆ ಬಟ್ಟೆ ಇಲ್ಲದೆ ಇರುವಂತಹ ಅನುಭವ ಅವಳಿಗಾಗುತ್ತೆ. ತಂದೆ ಜೊತೆಯಲ್ಲಿ ಇಲ್ಲ ಅಂತ ಗೊತ್ತಾಗುತ್ತೆ. ಭಯ ಮತ್ತೆ ನಡುಕ ಶುರುವಾಗುತ್ತೆ. ಆಗ ಅಲ್ಲಿರುವಂತಹ ತರೆಗಲೆಗಳ ಮೇಲೆ ಏನೋ ಬಿದ್ದು ಶಬ್ದ ಆಗ್ತಾ ಇರೋದು ಅವಳಿಗೆ ಕೇಳಿಸುತ್ತೆ. ಅವಳು ಸ್ವಲ್ಪ ಧೈರ್ಯ ತಂದುಕೊಂಡು, ಯಾರಾದ್ರೂ ಇದ್ದೀರಾ ಇಲ್ಲಿ? ನೀವು ಹಿರಿಯರಾಗಿದ್ರೆ ನನ್ನ ಮಾವನಿದ್ದಂತೆ, ಕಿರಿಯರಾಗಿದ್ರೆ ನನ್ನ ಸಹೋದರರಿದ್ದಂತೆ, ನನಗೆ ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾಳ. ಆಗ ಅಲ್ಲಿರುವಂತಹ ಒಂದು ಬೈನಿ ಮರದಲ್ಲಿ ಈ ಮೂರ್ತಿ ಕೆಲಸಕ್ಕಾಗಿ ಬಂದಂತಹ ಸಾಯನ ಬೈದ. ಮೂರ್ತಿ ಕೆಲಸ ಅಂದ್ರೆ ಈ ಶೇಂದಿಯನ್ನು ಶೇಖರಿಸೋದು. ಅದಕ್ಕಾಗಿ ಆ ಮರದ ಕೊಂಬನ್ನು ಅವನು ಸವರ್ತಾ ಇರ್ತಾನೆ. ಆ ಕೊಂಬಿನ ಚೂರುಗಳು ಕೆಳಗಡೆ ಬಿದ್ದು ಆ ತರೆಗಳ ಮೇಲೆ ಬಿದ್ದು ಶಬ್ದ ಆಗ್ತಾ ಇರುತ್ತೆ. ಈಗ ಯಾವುದೋ ಒಂದು ಹೆಣ್ಣಿನ ಶಬ್ದ ಕೇಳ್ತಾ ಇದೆಯಲ್ಲ ಅಂತ ಅವನು ನೋಡ್ತಾನೆ. ಅವನಿಗೆ ಪರಿಸ್ಥಿತಿ ಅರಿವಾಗುತ್ತೆ. ತನ್ನ ತಲೆಗೆ ಕಟ್ಟಿದ್ದಂತಹ ಮುಂಡಾಸನ್ನ ತೆಗೆದು ಆ ಹುಡುಗಿಯ ಕಡೆಗೆ ಅವನು ಎಸಿತಾನೆ. ಅವನು ಬಂದು ಕೇಳ್ತಾನೆ. ಅವಳ ಕಣ್ಣಿಗೆ ಕಟ್ಟಿದ್ದ ಬಟ್ಟೆಯನ್ನು ತೆಗೆದು ಕೇಳ್ತಾನೆ, ಏನಾಯ್ತಮ್ಮ ಅಂತ. ಆಗ ಅವಳು ನಡೆದಿದ್ದನ್ನೆಲ್ಲ ಹೇಳ್ತಾಳ. ಅವನಿಗೆ ತುಂಬಾ ದುಃಖ ಆಗುತ್ತೆ. ಅವನಿಗೆ ತೀರಿ ಹೋದಂತಹ ತನ್ನ ತಂಗಿ ದೇಯಿಯ ಜ್ಞಾಪಕ ಬರುತ್ತೆ. ದೇಯಿಗೆ ಚಿಕ್ಕ ವಯಸ್ಸಿನಲ್ಲೇ ಕಾಂತನ ಬೈದನೊಂದಿಗೆ ಮದುವೆಯಾದದ್ದು. ಅವರಿಗೆ ಕಿನ್ನಿದಾರು ಎಂಬ ಮಗಳು ಜನಿಸಿದ್ದು. ಆ ಮಗಳು ಜನಿಸಿದ ಕೆಲವು ದಿನಗಳ ನಂತರ ತನ್ನ ತಂಗಿಯಾದಂತಹ ದೇಯಿ ತೀರಿಕೊಂಡದ್ದು. ಇದೆಲ್ಲ ಅವನಿಗೆ ಜ್ಞಾಪಕ ಬರುತ್ತೆ. ತನ್ನ ಜೀವನದಲ್ಲಿ ನಡೆದಂತಹ ಘಟನೆಗಳನ್ನೆಲ್ಲ ಯೋಚನೆ ಮಾಡ್ತಾ ಇದ್ದಂತಹ ಸಾಯನ ಬೈದ ತನ್ನ ತಂಗಿಯ ಗಂಡನಾದಂತಹ ಕಾಂತನ ಬೈದ ಇನ್ನು ಮದುವೆ ಆಗದೆ ಇರೋದು, ಆ ಕಾಂತನ ಬೈದನ ಮಗಳಾದಂತಹ ಕಿನ್ನಿದಾರುಗೆ ಈ ಪಂಜದಲ್ಲಿ ಇರುವಂತಹ ಬಲ್ಲಾಳನ ಮಂತ್ರಿ ಪಯ್ಯನ ಬೈದ ಅವನೊಂದಿಗೆ ಮದುವೆಯಾದದ್ದು. ಇದೆಲ್ಲ ಯೋಚನೆ ಮಾಡ್ತಾ ಇರ್ತಾನ ಅವನು. ಯೋಚನೆ ಮಾಡಿದ ನಂತರ ಈ ಬ್ರಾಹ್ಮಣ ಹುಡುಗಿಯನ್ನ ಕರ್ಕೊಂಡು ನಾನು ಎಲ್ಲಿ ಹೋಗೋದು, ಹೇಗೆ ಇವಳಿಗೆ ಸಹಾಯ ಮಾಡೋದು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡಿ ಕೊನೆಗೆ ದಾರಿ ಕಾಣದೆ ಬಲ್ಲಾಳರ ಹತ್ರ ಆ ಹುಡುಗಿಯನ್ನ ಕರ್ಕೊಂಡು ಹೋಗ್ತಾನೆ. ಬಲ್ಲಾಳರನ್ನ ಭೇಟಿ ಮಾಡಿ ಅವನು ನಡೆದ ವಿಷಯವನ್ನೆಲ್ಲ ಹೇಳ್ತಾನೆ. ಆಗ ಬಲ್ಲಾಳರು ಹೇಳ್ತಾರ, ನೋಡಪ್ಪ, ಈ ಹುಡುಗಿಯನ್ನ ಆ ಬ್ರಾಹ್ಮಣ ಸಮುದಾಯದಿಂದ ಬಹಿಷ್ಕಾರ ಮಾಡಿದ್ದಾರೆ. ಈಗ ಇವಳನ್ನು ನಾವು ಮತ್ತೆ ಅವರ ಮನೆಗೆ ಕಳಿಸೋದಕ್ಕೆ ಆಗೋದಿಲ್ಲ. ನಾವೇ ಏನಾದ್ರು ಸಹಾಯ ಮಾಡಬೇಕು ಅಂತ ಹೇಳಿ, ನೀನು ಸಹ ನಿನ್ನ ತಂಗಿಯನ್ನ ಕಳ್ಕೊಂಡಿದೀಯಾ, ಒಂದ್ ಕೆಲಸ ಮಾಡು, ಇವಳನ್ನ ನಿನ್ನ ಮನೆಗೆ ಕರ್ಕೊಂಡು ಹೋಗಿ ನಿನ್ನ ತಂಗಿಯ ಹೆಸರನ್ನೇ ಇಡು ದೇಯಿ ಅಂತ. ಹಾಗೆ ಇವಳನ್ನ ಕಾಂತನ ಬೈದನಿಗೆ ಕೊಟ್ಟು ಮದುವೆ ಮಾಡು, ನಾನು ಹೇಳಿದ್ರೆ ಅವನು ಕೇಳ್ತಾನೆ ಅಂತ ಹೇಳಿ ಬಲ್ಲಾಳರು ಈ ಸುವರ್ಣಕೇದಿಗೆಯನ್ನ ಸಾಯನ ಬೈದನೊಂದಿಗೆ ಕಳಿಸ್ಕೊಡ್ತಾರ. ಸಾಯನ ಬೈದನಿಗೂ ತುಂಬಾ ಸಂತೋಷ ಆಗುತ್ತೆ. ಯಾಕಂದ್ರೆ ತೀರಿ ಹೋದಂತಹ ತನ್ನ ತಂಗಿ ಮತ್ತೆ ಹುಟ್ಟಿ ಬಂದಿದ್ದಾಳೆ ಅನ್ನೋ ರೀತಿಯಲ್ಲಿ ಅವನು ಯೋಚನೆ ಮಾಡ್ತಾನೆ. ಅವನು ಸುವರ್ಣಕೇದಿಗೆಯನ್ನ ಕರ್ಕೊಂಡು ಹೋಗಿ ತಮ್ಮ ಮನೆ ದೇವರಾದಂತಹ ನಾಗಬ್ರಹ್ಮನ ಗುಡಿಗೆ ಕರ್ಕೊಂಡು ಹೋಗಿ ಅಲ್ಲಿರುವಂತಹ ಒಂದು ಗಿಂಡಿಯಲ್ಲಿರುವಂತಹ ನೀರನ್ನ ಅವಳಿಗೆ ಚಿಮುಕಿಸಿ ಅವಳನ್ನ ಶುದ್ಧಳನ್ನಾಗಿ ಮಾಡಿ ತಮ್ಮ ಹಿರಿಯರ ಸನ್ನಿಧಿಯಲ್ಲಿ ಅವಳಿಗೆ ದೇಯಿ ಅಂತ ನಾಮಕರಣ ಮಾಡಿ ಅವಳನ್ನ ತನ್ನ ಸಮಾಜಕ್ಕೆ ಸೇರಿಸ್ಕೊಳ್ತಾನ. ಸ್ವಲ್ಪ ದಿನಗಳ ನಂತರ ಕಾಂತನ ಬೈದನೊಂದಿಗೆ ಸುವರ್ಣಕೇದಿ ಅಂದ್ರೆ ದೇಯಿಯ ಮದುವೆ ಆಗುತ್ತ. ದೇಯಿ ತುಂಬಾ ಒಳ್ಳೆಯ ಗುಣ ಪಡೆದಂತಹ ಹುಡುಗಿ. ಅವಳ ಕಂಡ್ರೆ ಎಲ್ರಿಗೂ ಇಷ್ಟ. ಎಲ್ರೂ ಅವಳನ್ನ ಗೌರವದಿಂದ ನೋಡ್ತಾ ಇರ್ತಾರ. ಅವಳು ತನ್ನ ಅಣ್ಣನಾದ ಸಾಯನ ಬೈದ ಮತ್ತೆ ಗಂಡನಾದಂತಹ ಕಾಂತನ ಬೈದನಿಂದ ನಾಟಿ ವೈದ್ಯವನ್ನ ಕಲ್ತ್ಕೊಳ್ತಾಳೆ.
ಅವಳ ಒಂದು ನಾಟಿ ವೈದ್ಯ ಏನಿದೆ ಅದು ಸುತ್ತಲ ಹಳ್ಳಿಗಳಲ್ಲೆಲ್ಲ ಪ್ರಸಿದ್ಧವಾಗುತ್ತೆ. ಸ್ವಲ್ಪ ದಿನಗಳ ನಂತರ ಅವಳು ಗರ್ಭಿಣಿ ಆಗ್ತಾಳೆ. ಕಾಂತನ ಬೈದ ಎಲ್ಲರಿಗೂ ತುಂಬಾ ಸಂತೋಷ. ಹೀಗೆ ಅವಳು ತುಂಬು ಗರ್ಭಿಣಿ ಆಗಿರ್ಬೇಕಾದ್ರೆ ರಾಜರ ದಂಡಿಗೆ ಅಲ್ಲಿಗೆ ಬರುತ್ತೆ. ಬೀಡಿನ ಬೊಮ್ಮಯ್ಯ ಬೋವಿಗಳ ಮೇಲೆ ರಾಜದಂಡಿಗೆಯನ್ನ ಹೊರಿಸಿ ಸಾಯನ ಬೈದನ ಮನೆ ಹತ್ರ ಬರ್ತಾರ. ಅಲ್ಲಿರುವಂತಹ ಸಾರೋಳಿ ಸೈಮಂಚೆ ಕಟ್ಟೆ ಅದರ ಮೇಲೆ ಈ ರಾಜದಂಡಿಗೆಯನ್ನ ಇಳಿಸ್ತಾರೆ. ಅವರು ಸಾಯನ ಬೈದ ಮತ್ತೆ ಕಾಂತನ ಬೈದನ್ನ ಕರೆದು ವಿಷಯವನ್ನ ತಿಳಿಸ್ತಾರ. ರಾಜರನ್ನ ಕಾಪಾಡಬೇಕಾದ್ರೆ ದೇವಿ ಬೈದಿತಿ ಬಂದು ಚಿಕಿತ್ಸೆ ನೀಡಬೇಕು ಅಂತ ಅವರು ಹೇಳ್ತಾರ. ಸಾಯನ ಬೈದ ತನ್ನ ತಂಗಿಯಾದಂತಹ ದೇವಿ ಬೈದಿತಿಯನ್ನು ಕರೆದು ರಾಜರಿಗೆ ಈ ತರ ಆಗಿದೆ, ನೀನು ಹೋಗಿ ಚಿಕಿತ್ಸೆ ಮಾಡಿ ಅವರಿಗೆ ಗುಣಪಡಿಸಬೇಕು ಅಂತ ಹೇಳ್ತಾರ. ಯಾಕಂದ್ರೆ ನಿನಗೆ ಆಶ್ರಯ ನೀಡಿದಂತಹ ಬಲ್ಲಾಳರು ಅವರು, ನೀವು ಈಗ ತುಂಬು ಗರ್ಭಿಣಿ ಆದ್ರೂ ಸಹ ನೀನು ಹೋಗ್ಲೇಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಾರ. ಸರಿ ಅಂತ ದೇವಿ ಬೈದಿತಿ ಒಪ್ಕೊಳ್ತಾಳೆ. ಆಗ ಬೀಡಿನ ಬೊಮ್ಮಯ್ಯ ಬಂದು ದೇವಿ ಹತ್ರ ಹೇಳ್ತಾರ, ನೋಡಮ್ಮ, ನಿನ್ನ ಪರಿಸ್ಥಿತಿ ನಮ್ಗೆ ಗೊತ್ತಾಗಿದೆ, ನಿನಗೆ ನಡೆಯಕ್ಕೆ ತುಂಬಾ ಕಷ್ಟ ಅಂತ ಗೊತ್ತಾಗಿ ಬಲ್ಲಾಳರು ತಮ್ಮ ರಾಜದಂಡಿಗೆಯನ್ನ ಕಳಿಸಿದ್ದಾರೆ, ನೀನು ಅದರಲ್ಲೇ ಕುಳಿತುಕೊಂಡು ಬರ್ಬೋದು ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಾರ. ಆಗ ದೇವಿ ಹೇಳ್ತಾರ, ರಾಜರು ಕೂರುವಂತಹ ದಂಡಿಗೆಯಲ್ಲಿ ನಾನು ಕುತ್ಕೋಬಾರ್ದು, ನಾನು ನಡ್ಕೊಂಡೇ ಬರ್ತೀನಿ, ಪರವಾಗಿಲ್ಲ ಅಂತ ಹೇಳ್ತಾಳ. ಅವಳು ಏನ್ ಮಾಡ್ತಾಳಂದ್ರೆ 6 ಮಲೆಯಿಂದ ತಂದಂತಹ 6 ಹಿಡಿ ಬೇರು, 3 ಮಲೆಯಿಂದ ತಂದಂತಹ 3 ಹಿಡಿ ಸೊಪ್ಪು, ಇವೆಲ್ಲವನ್ನ ಕುಟ್ಟಿ ಒಂದು ಬೆಳ್ಳಿಯ ಕರಡಿಗೆಯಲ್ಲಿ ತುಂಬಿಸ್ಕೊಳ್ತಾಳ. ಅವಳು ಒಂದು ಸಿಪ್ಪೆ ಸುಲಿಯದ ತೆಂಗಿನಕಾಯಿ ಹಾಗೂ ಕುಡಿ ಬಾಳೆ ಎಲೆಯಲ್ಲಿ ಸ್ವಲ್ಪ ಅಕ್ಕಿ, ಇವೆಲ್ಲವನ್ನ ಆ ರಾಜದಂಡಿಗೆಯಲ್ಲಿ ಇಡ್ತಾಳೆ. ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾಳ, ನಾನು ಬಳ್ಳಾಳರಿಗೆ ಮಾಡುವಂತಹ ಈ ಚಿಕಿತ್ಸೆಯಿಂದ ಅವರ ಗಾಯ ಗುಣ ಆಗಿ ಅವರು ಚೆನ್ನಾಗಾಗ್ಬೇಕು ಅಂತ ಬೇಡ್ಕೊಂಡು ಆ ಔಷಧಿ ಇರುವಂತಹ ಕರಡಿಗೆ ಏನಿದೆ ಅದನ್ನ ಒಂದು ಪಿಟಾರಿಯಲ್ಲಿ, ಒಂದು ಬೀಳದಿಂದ ಮಾಡಿದಂತಹ ಸಣ್ಣ ಪೆಟ್ಟಿಗೆ ಅದರಲ್ಲಿ ಇಟ್ಟಿರ್ತಾಳ ಅವಳು. ಅದನ್ನ ಆ ರಾಜದಂಡಿಗೆಯ ಹೂವು ಸುತ್ತುವ ಕೊಂಬು ಅದಕ್ಕೆ ಅದನ್ನ ಕಟ್ತಾಳ. ನಂತರ ತನ್ನ ಅಣ್ಣನಾದಂತಹ ಸಾಯನ ಬೈದ, ತನ್ನ ಗಂಡನಾದಂತಹ ಕಾಂತನ ಬೈದ ಇವರಿಗೆಲ್ಲ ನಮಸ್ಕರಿಸಿ ಅವಳು ಹೊರಡೋದಕ್ಕೆ ಸಿದ್ಧಳಾಗ್ತಾಳ. ಆಗ ಈ ಬೋವಿಗಳು ಆ ದಂಡಿಗೆಯನ್ನ ಎತ್ತಲು ಪ್ರಯತ್ನ ಪಡ್ತಾರೆ. ಆಗೋದಿಲ್ಲ, ಎಷ್ಟೇ ಪ್ರಯತ್ನ ಪಟ್ಟರು ಆ ದಂಡಿಗೆಯನ್ನ ಎತ್ತೋದಕ್ಕೆ ಆಗೋದಿಲ್ಲ. ಆಗ ಏನ್ ಮಾಡ್ತಾಳಂದ್ರೆ ಆ ಕೊಂಬಿಗೆ ಕಟ್ಟಿದ್ದಂತಹ ಈ ಪಿಟಾರಿ ಏನಿದೆ ಅದನ್ನ ಬಿಚ್ತಾಳ. ಈಗ ಪ್ರಯತ್ನ ಮಾಡಿ ಅಂತ ಹೇಳಿದಾಗ ಅವರು ಸರಾಗವಾಗಿ ಆ ದಂಡಿಗೆಯನ್ನ ಬೋವಿಗಳು ಎತ್ತರ. ಇವಳು ಆ ಹೂವಿನ ಕೊಂಬನ್ನು ಆಧಾರವಾಗಿ ಹಿಡ್ಕೊಂಡು ಆ ದಂಡಿಗೆ ಜೊತೆ ನಡ್ಕೊಂಡು ಹೊರಡ್ತಾಳ. ಹೀಗೆ ಹೊರಟಂತಹ ದೇವಿ ಬೈದತಿ ಬಳ್ಳಾಳರ ಬೀಡಿಗೆ ಬರ್ತಾಳೆ. ಬಳ್ಳಾಳರು ಅವಳನ್ನು ನೋಡಿ ಹೇಳ್ತಾರ, ಅಮ್ಮ, ತಾಯಿ ದೇವಿ, ನನ್ನ ಈ ಪರಿಸ್ಥಿತಿ ಏನಿದೆ ತುಂಬಾ ಚಿಂತಾಜನಕವಾಗಿದೆ, ನನಗೆ ಬದುಕೋದಕ್ಕೆ ಕಷ್ಟ ಅಂತ ಅನ್ನಿಸ್ತಾ ಇದೆ, ದಯವಿಟ್ಟು ಏನನ್ನಾದ್ರೂ ಮಾಡಿ ನನ್ನ ಪ್ರಾಣವನ್ನು ನೀನು ಉಳಿಸಬೇಕಾಗಿ ನಾನು ಕೇಳ್ಕೊಳ್ತೀನಿ, ನಿನಗೆ ಮಾಡಬೇಕಂತಹ ಸೇಜ ಪಾಲನೆ ಅಂದ್ರೆ ಮರ್ಯಾದೆ ಎಲ್ಲವನ್ನೂ ನಾನು ಮಾಡ್ತೀನಿ ಅಂತ ಅವರು ಹೇಳ್ತಾರ. ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವು ನಮ್ಮ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ನಮಸ್ಕಾರ.